ತಾನೇ ಬಂತು ತಾನೇ. ಇಂದಿನ ಕಲಿಯುಗದಲ್ಲಿ ರಾಜ್ಯವನ್ನು ಆಳುವ ಅರಸರು ತಮ್ಮ ಸ್ವಾರ್ಥದ ಪಗಡೆ ಆಟಕ್ಕೆ ರಾಜ್ಯವನ್ನೇ ಒತ್ತೆ ಇಟ್ಟು ಆಟ ಆಡುತ್ತಿದ್ದರಂತೆ. ಆ ಆಟದಲ್ಲಿ ಸೋತವನು ಗೆದ್ದವನಿಗೆ ರಾಜ್ಯವನ್ನು ಬಿಟ್ಟು ದೇಶಾಂತರ ಹೊರಟು ಹೋಗಲೇಬೇಕಾಗಿತ್ತು. ಆದರೆ ನನ್ನ ಹತ್ತಿರ ಸಾಲ ಮಾಡಿದ ಆ ಬೇಡರ ಕುಲದ ಲಕ್ಷ್ಮಿ ನಿನ್ನ ಹೊತ್ತಿಗೆಯನ್ನು ತಂದು ನನ್ನವರ ಮನೆಯಲ್ಲಿ ಬಿಟ್ಟು ಹೋಗಲೇಬೇಕ. ಯಾಕೆ ಗೊತ್ತಾ? ನನ್ನ ಸಾಲ ತೀರಿಸಲ. ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ, ಮಹಾಭಾರತ ಹುಟ್ಟಿದ್ದು ಹೆಣ್ಣಿನಿಂದ, ಕವನ ಹುಟ್ಟಿದ್ದು ಹೆಣ್ಣಿನಿಂದ, ಕದನ ಹುಟ್ಟಿದ್ದು ಹೆಣ್ಣಿನಿಂದ. ಬಣ್ಣದ ಹೆಣ್ಣಿನ ರತಿರಾಗಮಯವೇ ಮಂಥನವೇ ಈ ಜಗತ್ ಸೃಷ್ಟಿ. ಬ್ರಹ್ಮ ಹೆಣ್ಣನ್ನು ಸೃಷ್ಟಿಸಬೇಕಾದರೆ ಅವಳಿಗೆ ವಿಶಿಷ್ಟ ಸ್ಥಾನ ಬೇಕು ಅಂತ ಯೋಚಿಸಿದನೋ ಏನೋ. ಅದಕ್ಕಾಗಿ ಅವಳಿಗೆ ಸೊಂಟಕ್ಕೆ ಸೌಂದರ್ಯ ಕೊಟ್ಟ, ಕಂಠಕ್ಕೆ ಮಾಧುರ್ಯ ನಿಟ್ಟ, ಎದೆಯ ಭುಜಗಳ ಮೇಲೆ ಕುಣಿತವಿಟ್ಟ. ಅಂತೆ ನನ್ನ ಅಂತರಾಳದ ಪ್ರಿಯಕಳ ಜಾನಕಿಯ ಪ್ರೇಮಗೊಳಗಾಗಿ ಕಾಸಿಕೊಂಡಿದೆ ನನ್ನ ಹೃದಯ. ಏನು ನಿನ್ನ ಚಿತ್ತ ತೋರ ಸೌಂದರ್ಯ, ಏನು ನಿನ್ನ ಮಾಧುರ್ಯ ಜಾನಕಿ. ರಂಬೆ ಊರ್ವಶಿ ತಿಲೋತ್ತಮೆಯರು ಬಂದರು ಕೂಡ ಅವರ್ಯಾರು ಬೇಡ, ನಿನಗೆ ನೀನೇ ಬೇಕು ಎನ್ನುವಷ್ಟಿದೆ ನಿನ್ನ ಸೌಂದರ್ಯ. ಐ ಲವ್ ಯು ಜಾನಕಿ, ಐ ಲವ್ ಯು.
ಮಿನುಗಿದರು ಆಕಾಶನೇ ಚಂದ್ರನಿಲ್ಲದೆ ಆ ಬಳಲಬಲ್ಲದು ಯಾರ ನಗೆಯ ಕಂಡರು ನಿನ್ನ ನಗೆಯ ಹುಡುಗಾಟ ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ ನನ್ನ ಎದೆಯಲ್ಲಿ ನಿನ್ನದೇ ನಿನ್ನದೇ ಏನಿದು ಮಾಯೆ ಹೃದಯವನ್ನು ದೇವಿಲ್ಲ ಪ್ರೀತಿಯೇ ದೇವರು ಕಾಯವಾಚ ಮನಸ ಆರಾಧಿಸು ಕಾಯವಾಚ ಮನಸ ಆರಾಧಿಸು ಓ ಪ್ರೇಮಿಗೆ ಬಾ ಪ್ರೇಮಿಗೆ ಓ ಪ್ರೇಮಿಗೆ ಲಾ ಲಾ ಛೇ, ನಾನು ಕಂಡಿದ್ದು ಕನಸೆ. ಇದು ಈ ರುದ್ರೇಗೌಡನ ಜೀವನದಲ್ಲಿ ನಿಜ ಆಗಲೇಬೇಕು. ಇಲ್ಲದಿದ್ದರೆ ಓ ಶಂಕರ ಲಕ್ಷ್ಮಿ, ನಿಮ್ಮಯ್ಯನ ಬಿದ್ದ ಮೇಲಾದರೂ ಕೂಡ ನಾನು ಅವಳನ್ನು ಪಡಿತೇನೆ. ಓ, ಅವನೊಬ್ಬ ಇದ್ದಾನಲ್ಲ ರಾಯ, ಕುರುಬರ ಹುಲಿಯಂತೆ ಸಂಗೋಳಿ ರಾಯಣ್ಣನಂತೆ. ಆ ರಾಯಣ್ಣ 33 ವರ್ಷ ಬದುಕಲಿಲ್ಲ. ಇನ್ನು ಈ ರಾಯ ನನ್ನ ಕೈಯಲ್ಲಿ ಬದುಕುವನೇ. ಹಠ 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 ಹಠವಾದಿ ಗಟ 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 ಸರ್ಪ ಹಠ 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 ಹಠವಾದಿ ಗಟ 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 ಸರ್ಪ ಹೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಇದ್ದನು ಪ್ರೀತಿ ಕೊಟ್ಟ ಕೊಲೆಗಾತಿ ಹೇಳೋ ಕನಗ ಕೂತಿ ಎರಿಯದಲ್ಲಿ ಎಂಟ್ರಿ ಕೊಟ್ಟವನು ಊರುಗೇರಿ ನಂದು ಎಂದು ಆಡಮಾಡವನು ಎವರಬತ್ತ ಎರಿಯದಲ್ಲಿ ಎಂಟ್ರಿ ಕೊಟ್ಟವನು ಊರುಗೇರಿ ನಂದು ಎಂದು ಆಡಮಾಡವನು ಓಡಲೆ ಓಡಲೆ ಲಾಭಗಿಗೂ ಹಿಡಿಯಿಲ್ಲ ಬಂದ ಇಲ್ಲಗಿಲ್ಲ ಲಾಭಗಿಗೂ ಹಿಡಿಯಿಲ್ಲ ಗಜಪತಿ ಬಂದ ಇಲ್ಲಗಿಲ್ಲ ಓಡ 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 ಓಡಲೆ ಹಲೋ ಪಾರ್ಟ್ನರ್, ಆಯ್ ಹೇಗಿದ್ದೀರಾ? ವೆಲ್ಕಮ್ ಗಜಪತಿ. ಅಂತೋಯೋದೆ ತೀರ್ಪು ಬಂದಾಯ್ತಲ್ವೇ, ಅದಕ್ಕೆ ಸುಮ್ಮನದೆ. ಎಸ್ ರುದ್ರೇಗೌಡ, ಆ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಎಂದು ನಮ್ಮಂತ ಕೋಟ್ಯಾನುಗಟ್ಟಲೆ ಸಂಪಾದನೆ ಮಾಡಬೇಕೆಂದು ಬಿಸ್ನೆಸ್ ಮ್ಯಾನ್ಗಳು ಆತೊರೆಯುತ್ತಿದ್ದಾರೆ. ಆದರೆ ಏನು ಮಾಡಬೇಕು? ಅರ್ಜೆಂಟ್ ಆಗಿ ಆ ಶ್ರೀರಾಮ ಮಂದಿರವನ್ನು ನಮ್ಮ ಮೋದಿಜವರು ಕಾಣಿಸಿಬಿಟ್ಟರಲ್ಲ. ಈಗ ನಮ್ಮ ಗತಿ ಅದೋ ಗತಿ ಆಗಿ ಬಿಡ್ತಲ್ಲ ಗೌಡ್ರೆ. ಇದು ದೇಶ ಕಂಡ ಕನಸು ಇಂದು ನನಸಾಗಿ ಬಿಟ್ಟಿತಲ್ಲ. ಇದು ಇತಿಹಾಸ ಸರಿ.
ಎಲ್ಲರೂ ರಾಮನ ವನವಾಸ ಮುಗಿತಂತಿರುವಾಗ ಆದರೆ ಇವರಿಂದ ವನವಾಸ ಮುಗಿದಂತಲ್ಲ ಅಂತಾರೆ ರೇಪ್ನ. ಗಜಪತಿ, ನಾವು ಇಲ್ಲಿ ಬೆಳೆಯಬೇಕಂದರೆ ಅವರವರ ಜಾತಿಯಲ್ಲಿ ಗಲಭೆಯನ್ನು ಎಬ್ಬಿಸುವ ಜಾತಕ ಪಕ್ಷಿಗಳು ನಾವಾಗಬೇಕ. ಆ ರಾವಣ ಸೀತೆ ಮಾತೆಯನ್ನು ಒತ್ತು ಓದಿಕೊಂಡಂತೆ ಅವಳ ಜಾನಕಿಯ ಶೀಲವನ್ನು ನಾನು ಅಪಹರಣ ಮಾಡಲೇ ನಂತರ ಅವಳ ಕೊಲೆಯನ್ನು ಮಾಡಿ ಆ ಕೊಲೆಯ ಕೇಸನ್ನು ಕುರುಬರಾಯನ ಮೇಲೆ ಹಾಕಿದರಾಯ್ತ. ಅಲ್ಲದ್ನಪ್ಪ ಬೆಂಕಿ, ಆ ರಾಯಣ್ಣ ಇಂಥ ವಿಷಯಕ್ಕೆ ತಲೆ ಹಾಕಲ್ರಿ ಅಪ್ಪ. ತಲೆ ಹಾಕಿರ ರುಂಡ ತೆಗಿ ಹುಲಿ ಹುಲಿ ರೀ ಅದ ಹುಲಿ. ಏ ಬದ್ಮಾಸ್, ಹುಲಿಗಳು ನಾವು, ದಂಡುಪಾಳ್ಯ ರಾಜ್ಯ ಮನೆತನದವರು ನಾವೆಲ್ಲಿ ಬಡ ಬಿಕಾರಿ ತರ ಕೂಲಿ ಮಾಡುವ ಆ ಬಿಕಾರಿಗಳಲ್ಲಿ. ಗಜಪತಿ, ಇನ್ನು ಮುಂದೆ ವಾಲ್ಮೀಕಿ ಜಯಂತಿನೇ ಆಗಲಿ, ಕನಕ ಜಯಂತಿನೇ ಆಗಲಿ, ರಾಮನವಮಿನೇ ಆಗಲಿ, ಇದು ಯಾವುದು ನಮ್ಮ ಪರ್ಮಿಷನ್ ಇಲ್ಲದೆ ನಡೆಯಕೂಡದು. ನಿಮ್ಮ ಮಾತು ನಡೆದರೆ ಮೀರಿ ನಡೆದರೆ ಏನು ಮಾಡಿದ್ರು ಸಾಹೇಬ್ರೆ? ಸದ್ದಿಲ್ಲದೆ ನಮ್ಮವರನ್ನೇ ಅವರ ಕುಲದಲ್ಲಿ ಬಿಟ್ಟು ಒಬ್ಬವನಾದರೂ ಕೊಲೆ ಮಾಡಿಸಲೇಬೇಕು. ಆವಾಗ ನೋಡು, ಊರಿಗೆ ಊರು ತಗನೆ ಅಗ್ನಿಯ ಜ್ವಾಲೆಯಂತೆ ಹತ್ತಿ ಉರಿಯುವುದು ಸದಸಿದ್ಧ. ದನಿಗಳೇ, ನನ್ನ ಕಾಪಾಡಿ, ಆ ಲಕ್ಷ್ಮಣ ನನ್ನ ಸಾಯ್ಸಾಕ್ ಬರಕಂತಾನ. ಏರಳು, ಅಂತ ತಪ್ಪು ನೀನೇನು ಮಾಡಿ ಬಂದಿಲೆ ಮಗನೇ? ಅದನ್ನ ನಾನು ಹೇಳ್ಬೇಕಲ್ಲೇ ಗೌಡ. ರಾತ್ರೋರಾತ್ರಿ ನಿನ್ನ ಹಾಳುಗಳನ್ನು ನನ್ನ ಹೊಲಕ್ಕೆ ಬಿಟ್ಟು ಬಾಳೆ ಗಿಡವನ್ನು ಕಡಿದು ಹಾಕಿದ್ದಾರೆ ಈ ನನ್ನ ಮಕ್ಕಳು. ಈ ನನ್ನ ಮಕ್ಕಳನ್ನು ಜೀವ ತೆಗಿರಲಾರ್ದೆ ಬಿಡುವುದಿಲ್ಲ. ಮಗ ತರ್ನೋರ್ಲೆ ಲಕ್ಷ್ಮಿ, ಈ ನನ್ನ ಅರಮನೆಗೆ ಬಂದು ಈ ನನ್ನ ತಮ್ಮನ್ನು ಚೇತಿಯನಲೇ ಬಡ ಬಿಕಾರಿ ನನ್ನ ಮಗನ ಇವನನ್ನು ನಮ್ಮ ಬಾಳೆಯ ತೋಟದಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಬಂದಿದ್ದಾರೆ. ಅದೇ ನಿನಗೆ 10 ಕುರಿಗಳನ್ನು ಕತ್ತರಿಸಿ ಹಾಕಿ ಊಟ ಹಾಕ್ಸಿ ಬಿಡ್ತಿದ್ದೆ ಮಗನೇ. ಲೇ ಗಜಪತಿ, ನನ್ನ ಮುಟ್ಟುವ ಗಂಡು ಇನ್ನು ಹುಟ್ಟಿಲ್ಲಲೇ. ನೀನು ನಿನ್ನ ತಾಯಿಯದ ಹಾಲು ಕುಡಿದಿದ್ದೆ, ಆದರೆ ಬರಲೇ ನನ್ನ ಇಲ್ಲೇ ಮುಗಿಸಿಬಿಡು. ಯಪ್ಪ ಲಕ್ಷ್ಮಣ ಹೆಸರು ಕೇಳಿದ್ದೆ, ಆದ್ರ ಅವ್ರ ರೂಪದಾಗ ಸಿಂಧು ಲಕ್ಷ್ಮಣ ನೋಡಂಗಾತ. ಯಪ್ಪ ಲಕ್ಷ್ಮಣ, ಆದ್ರ ಈ ಮಗ ತಿಳ್ಳಾಡ್ ಮಾಡಿದ ತಪ್ಪಿಗೆ ಇನ್ನು ಒಂದು ಸಾರಿ ಕ್ಷಮಿಸ್ಬಿಡಪ್ಪ ಲಕ್ಷ್ಮಣ. ನೋಡು ಲಕ್ಷ್ಮಣ, ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ, ಆದರೆ ನಾನೇ ನಿನ್ನ ಮನೆ ಹತ್ತಿರ ಬರಬೇಕಂತ ಮಾಡಿದೆ. ಅಷ್ಟರಲ್ಲೇ ನೀನೇ ಬಂದೆ. 4,60,000 ಹಣವನ್ನು ಈ ಟೇಬಲ್ ಮೇಲೆ ಇಟ್ಟು ಇಲ್ಲಿಂದ ಅವರ ದಾಟು ಮಗನೇ. ಲೇ ಗೌಡ, ಹೊಲದಲ್ಲಿ ಕೆಲಸ ಮಾಡಿ ನನ್ನ ಹತ್ತಿರ ದುಡ್ಡು ಎಲ್ಲಿಂದ ಬರಬೇಕು? ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಿಮ್ಮ ದುಡ್ಡನ್ನು ತೀರಿಸಿ ನಮ್ಮಪ್ಪನ ಮಗ ನಾನಾಗುತ್ತೇನೆ. ಅಪ್ಪ
ಕುಲ ಲೇ ಕುಲ ಘಾತಕರೇ, ನನ್ನದು ಮನುಷ್ಯನ ಜಾತಿ ಕುಲ. ನಿಮ್ಮ ಹಾಗೆ ರಕ್ತ ಇರುವ ರಾಕ್ಷಸರ ಕುಲ ನನ್ನದಲ್ಲ. ಇಡೀ ದೇಶಕ್ಕೆ ಹಾಡಿ ಹೊಗಳುತ್ತಿರುವ ಮಹಾತ್ಮ ಕನಕದಾಸ ಕುಲ ಕುಲ ಎಂದು ಒಡೆದಾಡದಿರಿ. ನಿಮ್ಮ ಕುಲದ ನೆಲೆಯನ್ನು ನೀವು ಬಲ್ಲಿವಿರ್ಯಾ? ಹಿಂದಿನ ಯುಗದಲ್ಲಿ ಪರಶುರಾಮ ತಂದೆ ತಾಯಿರ ಸುಲಕ್ಷ ಕ್ಷತ್ರಿಯರನ್ನು ಕೊಲೆ ಮಾಡಿದರಂತೆ. ಅದೇ ಸೇಡಿಗಾಗಿ ಪರಶುರಾಮ ಬ್ರಹ್ಮಾಂಡದಲ್ಲಿ ಕ್ಷತ್ರಿಯರ ವಂಶಕ್ಕೆ ಸರ್ವನಾಶ ಮಾಡುತ್ತೇನೆಂದು ತಪಸ್ಸ ಮಾಡಿದನಂತೆ. ಹಾಗೆ ನನ್ನ ಕೊಡ್ಲಿಂದಿಗೆ ಸಂಹಾರಕ್ಕೆ ಹೊರಟಾಗ ರಾಮನ ವಿಷ್ಣುನ ಅವತಾರ ತಾಳಿ ವಿಷ್ಣು ಏನು ಹೇಳಿದನ ಗೊತ್ತೇನು? ಬೇಡ ಪರಶುರಾಮ, ಅವರನ್ನು ಕ್ಷಮಿಸಿ ಬಿಡು, ಅವರಿಂದ ಲೋಕವೇ ಉದ್ಧಾರ ಆಗುವುದೆಂದು ಹೇಗೆ ಎಂದು ಹೇಳಿದಾಗ ಪರಶುರಾಮ ತನ್ನ ಶಸ್ತ್ರವನ್ನು ವಿಷ್ಣುವಿಗೆ ಅರ್ಪಿಸಿ ಕ್ಷತ್ರಿಯರ ವಂಶವು ಯುದ್ಧಕ್ಕೆ ಸದಾ ಸಿದ್ಧರಾಗಿರಲೆಂದು ಆಶೀರ್ವಾದಿಸಲಿಲ್ಲವೇ? ಅಷ್ಟೇ ಏಕೆ ಆ ಬೇಡರ ಕಣ್ಣಪ್ಪ ಶಿವನ ಪರೀಕ್ಷೆಗಾಗಿ ತನ್ನ ಕಣ್ಣನ್ನು ಕಿತ್ತು ಶಿವನಿಗೆ ಅರ್ಪಿಸಲಿಲ್ಲವೇ? ತನ್ನ ಕಣ್ಣನ್ನು ಕಿತ್ತು ಇನ್ನು ಹೇಮರೆಡ್ಡಿ ಮಲ್ಲಮ್ಮ ರಡ್ಡಿಯರ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಬಡತನ ಬರಬಾರದು ಅಂತ ಹೇಳಿ ಶ್ರೀಮಂತರಾಗಿರಲೆಂದು ಆಶೀರ್ವಾದಿಸಲಿಲ್ಲವೇ? ಅಲ್ಲ ತಮ್ಮ, ಇಲ್ಲ ಅಣ್ಣ ಅಂತೀನಿ. ನೋಡ್ತಮ್ಮ, ಬಡವರ ಸಿಟ್ಟು ದವಡಿಗೆ ಮೂಲ ಅಂತಾರೆ ಹಿರಿಯರು. ತಿಳ್ಕೊಂಡು ಬಾಳೆ ಮಾಡ ತಮ್ಮ ಲಕ್ಷ್ಮಣ. ನೋಡು ಲಕ್ಷ್ಮಣ, 4,60,000 ನಿನ್ನ ಬಾಳೆ ಗಿಡದ ನಷ್ಟಕ್ಕೆ 60,000 ಬಿಟ್ಟು ಬಿಡ್ತೇನೆ. ಉಳಿದ 4 ಲಕ್ಷವನ್ನು 1 ತಿಂಗಳ ಅವಧಿಯೊಳಗೆ ತಂದು ಕೊಡಬೇಕು. ಹಾಗೆ ಆಗಲಿ ಗೌಡ್ರಿ. ಮುಂದಿನ ತಿಂಗಳಲ್ಲಿ ಕಬಡ್ಡಿಯ ಪಂದ್ಯಾವಳಿ ಇದೆ. ಅದರಲ್ಲಿ ಗೆದ್ದು ಬಂದು ನಿಮ್ಮ ಹಣವನ್ನು ತೀರಿಸುತ್ತೇನೆ. ಅಲ್ಲಿವರೆಗೂ ನಮ್ಮ ಅಣ್ಣನ ತಂಟೆಗೆ ಯಾರಾದರೂ ಬಂದರೆ ಅಡ್ಡ ಕಡ್ದು ಬಿಡುವೆ ಮಗನೇ. ಲಕ್ಷ್ಮಿ, ಲೇ ಲಕ್ಷ್ಮಿ, ಹೋ ನಿಮ್ಮ ಕಟ್ಟಿ ಮನೆ ಅಂಚಳಿ ನಿಮ್ಮಣ್ಣ ಊರ ವಾಲಿಕಾರಿಕೆಯನ್ನು ಸರಿಯಾಗಿ ಮಾಡುವುದಿಲ್ಲ. ನೀನು ವಾಲಿ ಕಬಡ್ಡಿಯನ್ನು ಆಡೋದನ್ನು ಬಿಟ್ಟು ಊರ ವಾಲಿಕಾರಿಕೆಯನ್ನು ಮಾಡು. ನಿನ್ನೆ ಏನೋ ನಮ್ಮ ಊರ ಜನರಿಗೆ ಕಂದಾಯ ಕಟ್ಟಬೇಡ ಅಂತ ಹೇಳಿದ್ರಂತಲ್ಲ, ಸರ್ಕಾರಕ್ಕೆ ನಾನು ಕೊಡಬೇಕು ಲೆಕ್ಕ. ಗುಲಾಮ ನನ್ನ ಮಕ್ಕಳು ನೀವು. ಗಜಪತಿ, ಗುಲಾಮ ನನ್ನ ಮಕ್ಕಳು ನಾವಲ್ಲಲೇ ಮಗನ ಗಜಪತಿ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಕೊಯ್ಮ್ ನೀರು ಬಂದು ಎಲ್ಲ ಊರಿನ ರೈತರು ಮನೆ ಕಳೆದುಕೊಂಡು ಹೊಲದಲ್ಲಿರುವ ಬೆಳೆ ಕಳೆದುಕೊಂಡು ದನ ಕರುಗಳು ನದಿ ಪಾಲಾಗಿವೆ. ತಿನ್ನಲಿಕ್ಕೆ ಅನ್ನ ಇಲ್ಲ, ಉಟ್ಟುಕೊಳ್ಳೋದಕ್ಕೆ ಬಟ್ಟೆ ಇಲ್ಲ. ನಮ್ಮ ರೈತರ ಅನ್ನ ತಿಂದು ಭೂಮಿ ನೀರು ಕುಡಿದು ನಮ್ಮ ರೈತರಿಂದ ಕಷ್ಟ ನಷ್ಟಗಳನ್ನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದರು ಕೇಳಿದ ಹಾಗೆ ಕಟುಕತನದಿಂದ ನಮ್ಮ ರೈತರಿಂದ ಹಪ್ತಾ ವಸೂಲಿ ಮಾಡಾಕ ಸರ್ಕಾರಕ್ಕೆ ಕಳಿಸಿಕೊಟ್ಟಾರ. ಇಲ್ಲ ನಿಮ್ಮ ಖಜಾನೆ ತುಂಬಿಸಿಕೊಳ್ಳಲು ಅಲ್ಲದೆ ಕೆಂಪು ಮುಸುಡಿಯ ಗುಲಾಮ ನನ್ನ ಮಕ್ಕಳು ನೀವು. ಕೆಂಪು ಮುಸುಡಿಯ ಬ್ರಿಟಿಷರು ನಮ್ಮ ತೋಟದ ಅರಮನೆನೇ ಅವರಿಗೆ ಆಸ್ತಿ ಆಗಿತ್ತು ಆಗಿನ ಕಾಲದಲ್ಲಿ. ನಮ್ಮ ಮುತ್ತಜ್ಜರಿಂದಲೇ ಅವರಿಗೆ ತುಂಬಾ ಸಪೋರ್ಟ್ ಇತ್ತು. ಆದರೆ ಈಗ ಅವರು ತೊಲಗಿದ್ದಾರೆ. ಅವರ ದೌರ್ಜನ್ಯವನ್ನು ನಾವು ಮುಂದುವರಿಸಿಕೊಂಡಿದ್ದೇವೆ. ಇಲ್ಲಿ ನೀನೇನಾದರೂ ಪುಂಡನಂತೆ ಹಾರಾಡಿದರೆ
ಆ ಬೆಳಗಾವಿ ಜಿಲ್ಲೆ ಆಗಲಿ, ಆ ಬಾಗಲಕೋಟೆ ಜಿಲ್ಲೆ ಆಗಲಿ, ಆ ಗಂಡು ಮೆಟ್ಟಿದ ಹುಬ್ಬಳ್ಳಿ ನೆಲನೇ ಆಗಲಿ, ಅಥವಾ ಬಾದಾಮಿ ಚಾಣುಕ್ಯರ ಕೆತ್ತಿದ ಬೀಡಾಗಲಿ, ಇದು ಯಾವುದು ಉಳಿಯುವುದಿಲ್ಲ ನಮ್ಮ ಕೈಯಲ್ಲಿ. ತಮ್ಮ ಇಲ್ಲ ಅಣ್ಣ ಅಂತೀನಿ ನೋಡ್ತಮ್ಮ, ಬಡವರ ಸಿಟ್ಟು ದವಡಿಗೆ ಮೂಲ ಅಂತ ಹಿರಿಯರು ತಿಳ್ಕೊಂಡು ಬಾಳೆ ಮಾಡ್ತಮ್ಮ ಲಕ್ಷ್ಮಣ. ಲೇ ಕುಲಘಾತಕರೇ, ನನ್ನದು ಮನುಷ್ಯನ ಜಾತಿ ಕುಲ. ನಿಮ್ಮ ಹಾಗೆ ರಕ್ತ ಇರುವ ರಾಕ್ಷಸರ ಕುಲ ನನ್ನದಲ್ಲ. ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿ ಕರ್ನಾಟಕದ ಕಾವೇರಿ ನೀರನ್ನು ಕುಡಿದು ಕರ್ನಾಟಕದ ರೈತರ ಅನ್ನ ತಿಂದು ಕರ್ನಾಟಕಕ್ಕೆ ಬಾಂಬ್ ಬಿಡುವ ದುಷ್ಟ ಅಡಿಸಿ ನನ್ನ ಮಕ್ಕಳನ್ನು ಬದುಕಿರಲು ಬಿಡಬಾರದು. ಜೈ ಶ್ರೀರಾಮ್. ಏ ಲಕ್ಷ್ಮಿ, ಈ ನಿನ್ನ ಕೊಡ್ಲಿಯನ್ನು ಇಳಿಸಿದಿದ್ದರೆ ಈಗಲೇ ನಿನ್ನ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುವೆ ಮಗನೇ. ಏ ರಾಣು, ಹಗ್ಗ ತೆಗೆದುಕೊಂಡು ಕಟ್ಟಿ ಹಾಕಲೇ ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ರುದ್ರ ಭೂಮಿಯಲ್ಲಿ ಊತಾಕಿ ಬಿಡೋಣ. ಅಲ್ಲ ಕೊಳೆತು ಗೊಬ್ಬರವಾಗಲಿ. ಆಗಲಿದ್ದೇನೆಗಳೇ, ಇವನು ನನ್ನ ಹೊಲದಲ್ಲಿ ಚೆನ್ನಾಗಿ ಹೊಡೆದೇನೆ. ಇವನು ನನ್ನನ್ನು ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ವಿಷವ ನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ ಭವನು. ದ್ವೇಷ ಬಂದಾಗ, ರೋಷ ತಂದಾಗ, ವೈರಿ ಕಂಡಾಗ, ಶಾಂತ ಸಿಕ್ಕಾಗ ಭಾನುಭೂಮಿ ಸಿಡಿದು ಹೋದಂತೆ, ನನ್ನ ಶತ್ರು ನಾಶವಾದಂತೆ. ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ. ಅಂಗಿ ಹೊಡಿತಾನೋ, ಹೆಂಡ ಕುಡಿತಾನೋ, ತೇಲ ಆಡುತ್ತಾನೋ, ಸುಮ್ಮನೆ ಕುಣಿತಾನೋ, ಊರ ಸುತ್ತಾನೋ, ಭಿಕ್ಷೆ ಎತ್ತಾನೋ, ರುದ್ರ ನಗುತ್ತಾನೋ, ಮಸಣ ಕಾಯುತ್ತಾನೋ. ಶಂಭೋ ಹರ 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 ಮಹಾದೇವ, ಶಂಭೋ ಹರ 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 ಮಹಾದೇವ. ಬೆಟ್ಟ ಹಿಡಿದು ಹೊಂದ ನೋಡು, ಬೆಟ್ಟ ಹತ್ತಿ ನಿಂತ ನೋಡು, ಹತ್ತಿ ಕಾಯೋ ಹೈದ ಯಾರೋ ಯಾರೋ ಅವನ್ ಯಾರೋ. ಜೋಗಯ್ಯ 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 ಜೋಗಯ್ಯ. ಲೇ ಪಿರಂಗಿಗಳೇ, ಅವನನ್ನು ಬಿಡುವಿರಾ ಇಲ್ಲ? ಅಂದು ರಾಯಣ್ಣ 35,000 ಸೈನಿಕರ ರುಂಡವನ್ನು ತೆಗೆದಾಗ ಅವರ ರಕ್ತವನ್ನು ಕಿನ್ನಾಲೆಗೆ ರಕ್ತವನ್ನು ಹರಿಸಿದಾಗ ಹರಿದಂತೆ ಹರಿಸಿ ಬಿಡಲೇ. ಕೊನೆಗೆ ಅದೇ ಬ್ರಿಟಿಷರನ್ನೇ ನಿನ್ನ ಕುಣಿಕೆಲ್ಲವೇ ಸಾವು ತಂದಿದ್ದು. ಸುಮ್ಮನೆ ನನ್ನ ಅರಮನೆಗೆ ಬಂದು ನುಗ್ಗುವ ತೀರ ನೀನಾರಲೇ. ಬಂದ ತಪ್ಪಿಗೆ ಸಲಾಂ ಮಾಡಿದ್ದು ಸುಮ್ಮನೆ ಜೀವ ಉಳಿಸಿಕೊಂಡು ಹೊರಟು ಹೋಗಲೇ. ಪಾರ್ಟ್ನರ್, ಇವನು ಸಾಮಾನ್ಯದವನಲ್ಲ. ನಿನ್ನೆ ದಿನ ನಮ್ಮ ಕಾಳನನ್ನು ಕೊಲೆ ಮಾಡಿದವನು ಇವನೇ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಇವನ ಜೀವವನ್ನು ತೆಗೆದು ಬಿಡ್ತಿದ್ದೆ. ಈ ಲಕ್ಷ್ಮಿ ಅಣ್ಣನಿಲ್ಲದ ಅನಾಥನಾಗಿ ಬಿಡ್ತಿದ್ದ. ಆ ಜಾನಕ್ಕೆ ಅವಳಾಗಿ ಬಿಡ್ತಿದ್ಲ. ಗಜಪತಿ, ನಮ್ಮಣ್ಣನ ಮೈ ಮುಟ್ಟಿರುವೆನಲೇ ಬಂಡ ಸೂಳೆ ಮಗನೇ. ಜೈ ಶ್ರೀರಾಮ್. ಹಯ
ರಕ್ಕ ಪೈ ಟಚಂ ತಳಂ ತರಿ ಕಡಕ ಧಿನ್ನ ಕಡಕ ಧೀಂ ಫಲಾಂಗ ತೋಂ ಕಪ ಚಟ 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 ಫಲಾಂಗ ತೋಂ ತ ಧಿನ್ನ ಕಡಕ ಧೀಂ ಧಿಂ ತರಿ ಕಡಕ ಕಡಕ ಧಿಂ ತ ಧಿಂ ತ ಬೇಡ ಲಕ್ಷ್ಮಣ, ಹತ್ತಿತ್ತ ಪೊಲೀಸರಿದ್ದಾರೆ. ಅದು ಅಲ್ಲದೆ ನೀನು ಜೈಲಿಗೆ ಹೋದರೆ ಮನೆಯಲ್ಲಿ ತೊಂದರೆ ಆಗುತ್ತದೆ. ನೀನು ಹೋಗಿ ಈಗ ಭಯಪಡಬೇಡ. ಮನೆಗೆ ಹೋಗಿ ನಿನ್ನ ಅಣ್ಣನನ್ನು ನೋಡು. ಈ ಪಾಪಿಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಲೇ ತಾಯಿ ಗಂಡರೇ, ಲೇ ದುಷ್ಟ ಶಕ್ತಿಗಳೇ, ಇಂದು ನಿಮ್ಮ ಟೈಮ್ ಚೆನ್ನಾಗಿದೆ. ಬಟ್ ನನ್ನ ಮನೆ ತಂಟೆಗೆ ಯಾರಾದರೂ ಬಂದರೆ ನಿಮ್ಮನ್ನ ಹಟ್ಟಡ್ಡ ಕಡಿದು ಗೋಣಿ ಚೀಲದಲ್ಲಿ ತುಂಬಿ ನದಿಯಲ್ಲಿ ಇರಬೆ ಮೊಸಳೆಗೆ ಆಹಾರವಾಗಿ ಹಾಕಿ ಬಿಡುವೆ ಮಗನೇ. ಬರುತ್ತೇನೆ. ನನ್ನ ಸೇಡು ಇಂದಿನಿಂದ ನಿಮ್ಮ ಮೇಲೆ ಆರಂಭ. ನನ್ನ ಮಗನ ಲಕ್ಷ್ಮಿ, ನನ್ನ ಮೇಲೆ ಕಾಲಿಟ್ಟು ನಿನ್ನ ಕಾಲನ್ನ ಕಡಿಯದ ಬಿಡಲಾರ. ಈ ಶ್ರೀಮಂತ ಗಜಪತಿ ಇದು ಎಂದಿಗೂ ಸತಸಿದ್ಧ. ಶತಸಿದ್ಧಕ್ಕೆ ಅಡ್ಡಗಾವಲಾಗಿ ನಾನು ನಿಂತಿದ್ದೇನೆ. ನೋಡು ರಾಯ, ಅವರು ಎಷ್ಟೇ ಆಗಲಿ ನಮಗಿಂತ ಕೆಳಗಿನ ಕುಲದವರು. ನೀನು ನಾನು ಹೇಳಿದಾಗೆ ಕೇಳಿದರೆ ನಿನಗೆ ಬೇಕಾದ್ದನ್ನು ಕೊಡುವ ಸೂರರು ನಾವು. ಅಂದರೆ ನಿಮ್ಮ ಮಾತಿಗೆ ಒಪ್ಪಿದರೆ ಏ ರಾಯ, ಬ್ಯಾಡರ ನನ್ನ ಮಗ ಲಕ್ಷ್ಮ್ಯಾನ ನೀನು ಕೊಲೆ ಮಾಡಿದರೆ 10 ಲಕ್ಷ ರೂಪಾಯಿ ನಾನು ಕೊಡುತ್ತೇನೆ. ರಾಯಣ್ಣ, 10 ಲಕ್ಷ ಅಲ್ಲಪ್ಪ, 20 ಲಕ್ಷ ಕೊಡ್ತೀವಿ. ಒಂದೇ ಕೊಲೆ ಮಾಡಿ ಬಿಡಿ ಹೂ ಅನ್ನಪ್ಪ ರಾಯಣ್ಣ. ಗಜಪತಿ, ನಿನ್ನೆಯ ದಿವಸ ಅವರ ಅಣ್ಣ ಏನು ಹೇಳಿದ ಗೊತ್ತಾ ನಿನಗೆ? ಅದೇನು ಹೇಳಿದ ಗೂಬೆ ನನ್ನ ಮಗ? ಅವನ ಒಲವಿರುವೆಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಡುತ್ತೇನೆ. ನಿಮ್ಮೆಲ್ಲರ ಪ್ರಾಣ ತೆಗೆಯಲು ನನಗೆ ಸುಪಾರಿ ಕೊಟ್ಟಿದ್ದಾನೆ. ಅಯ್ಯೋ ಅರರ ಶಿವ ಶಿವ, ನಾ ಇದ್ರಾಗ ಏನಿಲ್ಲ, ನನ್ನ ಬಿಟ್ಬಿಡ್ರಪ್ಪ, ಬಿಟ್ಬಿಡ್ರೆ. ಲೇ ರಾಯ, ಅಂದರೆ ನಮಗೆ ವೈರಿಯಾಗುವೆಯ ಮಗನೇ? ಲೇ ವಿವೇಕಿ, ನಿನ್ನಂತ ಸಾವಿರಾರು ರೋಡಿಗಳು ಬಂದರೂ ನಾವು ಯಾರಿಗೆ ಬಗ್ದೋದಿಲ್ಲ. ನಮ್ಮನ್ನು ಮುಟ್ಟುವ ತಕ್ಕತ್ತು ಯಾರಿಗೂ ಇಲ್ಲ. ಈ ಕುಲಕರ್ಣಿ ಅವರೇ, ಒಂದು ಕಂಪ್ಲೇಂಟ್ ಸರಿಯಾಗಿ ಬರೆದು OSIಗೆ ಕೊಟ್ಟು ಬನ್ನಿ. ಜೈಲಲ್ಲಿ ಕಂಬಿ ಎಣಸಲಿ ಆ ಲಕ್ಷ್ಮ್ಯ. ಲೇ ಗೌಡ,
ಮಲಗಿದ ಹುಲಿಯನ್ನು ಬಡಿ ತಪ್ಪಿಸಿದರೆ ಅದು ರಕ್ತದ ರುಚಿಯನ್ನು ನೋಡದೆ ಎಂದಿಗೂ ಬಿಡಲಾರದು ಮಗನೇ. ಈ ನಿನ್ನ ಸುಳ್ಳು ಕಂಪ್ಲೇಂಟ್ ನಮ್ಮ ಮೇಲೆ ನಡೆಯುವುದಿಲ್ಲ. ಒಂದು ವೇಳೆ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದರೆ ಹೊಟ್ಟ ಸಮೇತ ಸುಟ್ಟು ಬೂದಿ ಮಾಡಿಬಿಡುತ್ತಾನೆ. ನಿಮ್ಮಂತ ದಬ್ಬಾಳಿಗೆ ಎದರುವ ರಾಯಣ್ಣ ನಾನಲ್ಲ. ನಿಮ್ಮಂತವರನ್ನು ಅಂತ್ಯವಾಡಿ ನಿಮ್ಮ ದಬ್ಬಾಳಿಕೆಯನ್ನು ಮಟ್ಟ ಹಾಕಿ ಈ ನನ್ನ ಕಡ್ಯಕ್ಕೆ ನಿಮ್ಮ ರುಂಡವನ್ನು ಅರ್ಪಿಸಲೇಬೇಕು. ಗಜಪತಿ ರೈತ ಹಚ್ಚಿದ ದೀಪ ಹಾಲು ಮತದ ಹುಲಿ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ. ರೈತರ ರಾಜ್ಯದಲ್ಲಿ ರಾಯಣ್ಣ ಕಿತ್ತೂರಿನ ಹುಲಿ ಮನ ಮೆಚ್ಚಿದ ಮೈಲಾರಿ. ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ. ನರಹಂತಕರಿಗೊಬ್ಬ ನರಸಿಂಹ ಬಂಡಾಯ ಎಪ್ಪಿಸಿದ ಭಂಡಾರದ ಹುಲಿ. ಕುರಿಗಾರ ಮಸದ ಕೊಟ್ಲಿ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ಬಡವನ ಒಡಲು ಬೆಂಕಿಯ ಸಿಡಿಲು. ಏಯ್ ಗಾಯಗೊಂಡ ಗಂಡು ಹುಲಿ ಕಲಿಯುಗದ ಕುಲಘಾತಕರು, ಕುಲ ಬಾಂಧವರೇ ಕುಲಘಾತಕರು. ಏರಿದ್ರಗಡ ಇವ ಆಸೆ ಕೊಟ್ರನು ಜೈ, ವಿಲನ್ ಕೊಟ್ರನು ರೈ, ಈರ ಕೊಟ್ರನು ಸೈ, ಟೋಟಲ್ 2 ನಂಬರ್ ಪಾತ್ರ ಕೊಟ್ರು ನೈ. ಯಾಕೆಂದರೆ ಇದು ಯಾವುದೋ ಗಾಂಜಿ ಪಿಂಜಿಯಲ್ಲಿ ಪಳಗಿರೋ ಹುಲಿ ಅಲ್ಲ. ಬಿಬಿ ಪೊಲೀಸ್ ರಚಿಸಿದ ಕೈ ಚಳತಕದ ಗಡಿಯಲ್ಲಿ ಪಳಗಿರೋ ಹಾಲು ಮತದ ಹುಲಿ. ನಾನು ಹೋದ ಮೇಲೆ ನರಹಂತಕರ ಚಿರಾಟ. ಏಯ್ ನಮ್ಮ ದೇನೆ ಇದ್ದರೆ ನರಹಂತಕರ ಮುಂದೆ ತೋರಿಸುವ ನರಸಿಂಹ. ಬಡವರ ಕಣ್ಣಲ್ಲಿ ನೀರು ಹರಿಸಿದರೆ ನಿಮ್ಮ ಕಣ್ಣಲ್ಲಿ ರಕ್ತ ಹರಿಸುವೆ. ಬರುತ್ತನ ಗುಡ್ ಬಾಯ್. ಗಂಡು ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು. ಗಂಡು ಮಾಡದೆ ಬಟ್ಟೆ ಗಂಡು ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು. ಗಂಡು ಮಾಡದೆ ಬಟ್ಟೆ ನೋಡು. ಲೇ ರಾಯ, ಇಷ್ಟೆಲ್ಲ ನಾಟಕದ ಹೆಸರುಗಳನ್ನು ಹೇಳಿದೆಯಲ್ಲ, ಅದಕ್ಕೆಲ್ಲ ನಿನಗೆ ನಾನೇ ವಿಲನ್. ಲೇ ಮಬ್ಬು ಕುರುಬ ರಾಯ, ಹಿಂದೆ ನಿನ್ನ ವಂಶವನ್ನೇ ನಿರ್ನಾಂಶ ಮಾಡಿದ್ದು ನನ್ನ ತಂದೆ ಎನ್ನುವ ವಿಷಯ ನಿನಗಿನ್ನ ತಿಳಿದಿಲ್ಲ. ಈ ಹುಲಿಗಳ ಮುಂದೆ ಅದೇವ ಸಿಂಹಗಳು ಬಂದರು ಎದುರುವ ಕುಲ ನಮ್ಮದಲ್ಲ. ಕುಲಕರ್ಣಿ,
ಆ ಎಸ್ ಐಗೆ ಹೋಗಿ ಅವ್ನು ಕಂಪ್ಲೇಂಟ್ ಬರೆದು ಕೊಟ್ಟು ಬನ್ನಿ. ಜೈಲಲ್ಲಿ ನರಕಾಂಬ ಅನುಭವಿಸಲಿ ಆ ಲಕ್ಷ್ಮಿ. ಆತ್ರಿ ಗೌಡ್ರ, ನೀವು ಹೇಳ್ದಂಗೆ ಎಲ್ಲ ಬರ್ದೀನಿ. ಬರ್ರಿ ಮೊದಲು ಡ್ರಿಂಕ್ಸ್ ಮಾಡೋ ಬರ್ರಿ. ಏ ರಾಣ ಕರ್ಕೊಂಬಲ್ಲಿ ನಮ್ಮ ಡ್ಯಾನ್ಸಿನ ರಾಣಿನ. ಲಕ್ಷ್ಮಿ ಲೇ ಬ್ಯಾಡ ನನ್ನ ಮಗ ಲಕ್ಷ್ಮಿ. ನನ್ನ ಮೈ ಮುಟ್ಟಿದ್ದಕ್ಕೆ ಇವತ್ತು ನಿನಗೆ ಖುಷಿಯಾಗಿರಬಹುದ? ಅರಳಿ ನಿಂತ ನಿನ್ನ ಅತ್ತಿಗೆ ನಿನ್ನ ತಂಗಿಯಾದ ವರ್ಷಾಳನ್ನು ನಾನು ಶೀಲಾರಣ ಮಾಡದಿದ್ದಾರೆ ಈ ಶ್ರೀಮಂತ ಗಜಪತಿನೇ ಅಲ್ಲ. ರಾಣ ಕರೆದುಕೊಂಡು ಬರಲೇ ಆ ಸುರ ಸುಂದರಿಯ ರಾಣಿಯನ್ನು. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ಏಲಿ ಕುಣಿಯೋಣ, ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯ, ನೆತ್ತಿಗೇರಿದ ಈ ದಿನ ನಿಶಯ. ದುನಿಯ ನಮ್ಮದು ಬಾಮಗ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಕನಸು ಕಾಣಲು ತಪ್ಪಲ್ಲ, ಹೊಡೆಯ ನೀ ಗೋಲಿ. ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ. ಯಾರು ಬಂದರು ಅಂಜಿಕೆ ಇಲ್ಲ, ನೀತಿ
ಪರಿಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಣ್ಣ ಬಾಟಲಿ ಇದೆ ಕೈಯಲ್ಲಿ, ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ಒಟ್ಟ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ.
ನನ್ನಿಂದ ನೂರು ಜನ್ಮ ತಾಯಿಯಿಂದ ಮತ್ತೆ ಜನ್ಮ ನನ್ನಿಂದ ನೂರು ಜನ್ಮ ಈ ಭೂಮಿ ತಿರುಗಿಸೋ ಜಾರಿಗಾರರ. ಕಣ್ಣಲ್ಲಿ ಕಣ್ಣನ್ನಿಟ್ಟು ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು ನನ್ನ ಒಳಗಿದ್ದ ನನ್ನ ಕತ್ತೊಳ್ಯಾರು. ಕಣ್ಣಲ್ಲಿ ಕಣ್ಣನ್ನಿಟ್ಟು ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು ನನ್ನ ಒಳಗಿದ್ದ ನನ್ನ ಕತ್ತೊಳ್ಯಾರು. ಅಡ್ಡಾಡಿ ಹುಡುಗಿ ನನ್ನನ್ನು ತಿರುಗಿ ಬಿಗಿಸುತ್ತೀರಿ ಅಂತ ಹೇಳಿದ್ದಾರೆ. ಅತಿಯ ಬರದೆ ದುರನುವಿಲ್ಲದೆ ದುಡ್ಡಿಗೆ ತುತ್ತಿಸಿ ನನ್ನ ನೋಡಿದ್ದಾರೆ. ಕಣ್ಣಲ್ಲಿ ಕಣ್ಣನ್ನಿಟ್ಟು ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು ನನ್ನ ಒಳಗಿದ್ದ ನನ್ನ ಕತ್ತೊಳ್ಯಾರು. ಪ್ರೀತಿಸಲೇಬೇಕು ನನ್ನ ಪ್ರೀತಿಸಲೇಬೇಕು. ಸೌಂದರ್ಯ ಸೌಂದರ್ಯ ಎಂಬ ಶಿಲೆಯನ್ನು ನನ್ನ ಹೃದಯದಲ್ಲಿ ಅರಗಿಸಿ ಬಿಟ್ಟಳಲ್ಲ ಆ ಶಂಕರನ ತಂಗಿ ಸೌಂದರ್ಯ. ಬಡತನ ಎಂಬ ಭೂತಕ್ಕೆ ಬಲಿಯಾಗಿ ಹೈಸ್ಕೂಲ್ ಟೀಚರ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿರುವಳು. ಆದರೆ ಈ ರಣಚಕ್ರನ ಕಣ್ಣಿಗೆ ಬಿದ್ದು ಹೆಣ್ಣು ನನ್ನವಳು ಆಗಬೇಕಲ್ಲವೇ? ಅದರಂತೆ ನನ್ನ ಶ್ರೀಮಂತಿಕೆಯಿಂದ ಬಿದ್ದು ನನ್ನ ಮದುವೆಯಾಗಲು ತುದಿಗಾಲಲ್ಲಿ ನಿಂತ ರಂಬೆ ಬಾ ನನ್ನ ಹಿಂದೆ. ವಿಶ್ವದ ವಿಶ್ವ ಸುಂದರಿಯರು ಸಾಟಿ ಇಲ್ಲ ನಿನ್ನ ರೂಪರಾಶಿಯ ಶಿಲೆಗೆ. ಡೆಲ್ಲಿ, ಬಾಂಬೆ, ಬೆಂಗಳೂರು, ಮಂಗಳೂರಿನಲ್ಲೂ ನಿನ್ನಂತ ಸುಂದರಿಯರು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಆದರೆ ಈ ಹಳ್ಳಿಯಲ್ಲಿ ನಿನ್ನ ಮಿಂಚಿನ ಸೌಂದರ್ಯದ ಸೊಬಗು ನನ್ನ ಕಣ್ಣಿಗೆ ಬಿದ್ದಾಯಿತು. ನಾನು ಅದಕ್ಕೆ ನಿನಗೆ ಗಾಳ ಹಾಕಿದೆ. ಚಿನ್ನ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ರಣಚಕ್ರ, ಒಂದು ವಾರದಿಂದ ನೀವು ನನಗೆ ಸಿಗಲೇ ಇಲ್ಲ. ನಿಮಗೆ ಒಂದು ವಿಷಯ ತಿಳಿಸಬೇಕಿತ್ತು ನಾನು. ಸ್ವಾರಿ ಚಿನ್ನ, ಅರ್ಜೆಂಟಾಗಿ ಡೆಲ್ಲಿಗೆ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೌಂದರ್ಯ, ಈ ನಿನ್ನ ಕೆನ್ನೆಯನ್ನು ಚುಂಬಿಸಿ ಅದರ ಸವಿಯಲು ಓಡೋಡಿ ಬಂದೆ.
ಬಾ ನನ್ನ ಕಾಮದವನ್ನು ತೀರಿಸು. ಬೇಡ ಬೇಡ, ನಿಮ್ಮ ಕಾಮದಾಹ ತೀರಿಸಿದ ಬಳಿಕ ನಾನೇನಾಗಿರುವೆ ಗೊತ್ತಾ ನಿಮ್ಗೆ? ಅದೇನೇ ಇರಲಿ ಸೌಂದರ್ಯ, ಹಿಂದಲ್ಲ ನಾಳೆ ನಾನು SI ಆಗುವುದು ನಿಶ್ಚಿತ. ಆದರೆ ಆಗ ಇಬ್ಬರು ಒಂದೇ ಗಾಡಿಯಲ್ಲಿ ಓಡೋಣ. ಏನು SI ಆಗಿ ನೌಕರಿ ಮಾಡ್ತೀರಾ? ಹಾಗಾದ್ರೆ ನಿಮ್ಮ ದೆಹಲಿಯ ವ್ಯವಹಾರವನ್ನು ಯಾರು ನೋಡಿಕೊಳ್ಳುತ್ತಾರೆ? ಅದನ್ನೆಲ್ಲ ನೋಡಲು ನೀನು ಇರುವೆಲ್ಲ ಚಿನ್ನ. ಈ ನಿನ್ನ ಕವನಕ್ಕೆ ಈಗ ನನ್ನ ಕಾಮದಾವನ್ನು ತೀರಿಸು ಬಾ. ಬೇಡ ಬೇಡ, ಮದುವೆ ಆಗಿದೆ ಮುಂದುವರಿಯುವುದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಆದ್ರೂ ಅದರ ಭಯ ನಿನಗೆ ಬೇಡ ಸೌಂದರ್ಯ. ಅಂದೇಕೆ ನೀನು ನನಗೆ ಈ ನಿನ್ನ ಶೀಲವನ್ನು ಅರ್ಪಿಸಿದೆ? ಬಾ, ಸುಮ್ಮನೆ ನನ್ನ ಕಾಮವನ್ನು ನೆತ್ತಿಗೇರಿಸಬೇಡ. ನನ್ನನ್ನು ಬಲವಂತವಾಗಿ ಹೊತ್ತುಕೊಂಡು ಹೋಗಿ ನಿಮ್ಮ ಕಾಮದಾಹ ತೀರಿಸಿಕೊಂಡ್ರಲ್ಲ, ಅದರ ತಪ್ಪಿಗಾಗಿ ನಾನೀಗ ಈ ನಿನ್ನ ಕವನ ಕೇಳುತ್ತಾ ಕುಳಿತುಕೊಳ್ಳಲು ನನಗೆ ಸಮಯವಿಲ್ಲ. ನಾನಿನ್ನು ಹೊರಟು ಹೋಗುವೆ. ಅಯ್ಯೋ ಬೇಡ, ನಾನೀಗ ಆಗುತ್ತೇನೆ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಬಡತಿ ನಿನ್ನ ಚಂದ್ರವು ಅಂತರದ ವಿಕಟವಾದ ಚಂದ್ರವು ನಿನ್ನಂತ ಚಂದ್ರವು ಅಂತರದ ವಿಕಟವಾದ ಚಂದ್ರವು. ಸೀಮೆಯ ಮೊದಲೇ ನೀನು ಚಟವು ನಿನಗ ಚಟವು ಅಂತರದ ತುಂಬಿಕೊಂಡ ಬಹು ಚಟವು ನೂರಾರು ಜನರದ ಗೆಳತಿ ಎಂದಿಗೂ ಸುಂದರ ನೀನಿದ್ದೂರಲ್ಲಿ ಎಲ್ಲವೂ ಸುಂದರ ನಿನ ಕಣ್ಣಿಗೆ ಒಪ್ಪನೆ ನೀ ಸುಂದರ ಚಟವು ನೂರಾರು ಜನಮದ ಗೆಳತಿ
ನಿನ ಚಂದವೇ ನಾ ಸಂಭ್ರಮ ನೀನು ಚಂದವ ನನ್ನ ಚಂದವ ಅಂತರಂಗ ಸಂಗೀತ ಮಾತು ಚಂದವ ನೀನು ಚಂದವ ನನ್ನ ಚಂದವ ಅಂತರಂಗ ಸಂಗೀತ ನೂರಾರು ಜನ್ಮದ ಗೆಳತಿ ನಿಂಗಾರ ಸೀಮೆಯ ಮೊಡತಿ ನೂರಾರು ಜನ್ಮದ ಗೆಳತಿ ನಿಂಗಾರ ಸೀಮೆಯ ಮೊಡತಿ ನೋಡಿ ನಿಮ್ಮ ಅರ್ಧ ಆಸೆ ತೀರಿತಲ್ಲ. ಈಗಲಾದ್ರೂ ನಾ ಹೇಳುವುದನ್ನು ಪೂರ್ತಿಯಾಗಿ ಕೇಳ್ತೀರಾ ನೀವು? ಅಂತ ವಿಷಯ ಏನಿದೆ ಹೇಳು ಸೌಂದರ್ಯ. ನೋಡಿ ರಣಚಕ್ರ, ನಾನೀಗ 3 ತಿಂಗಳು ಗರ್ಭಿಣಿ ಅಂತ. ಏನು ಹೇಳುತ್ತಿರುವ ಸೌಂದರ್ಯ? ನೀನು ಕೇವಲ ಒಂದೇ ಒಂದು ಸಲ ನನ್ನ ಒಳಗಿರುವೆ, ಅಂದಾಕ್ಷಣ ಅದು ಗರ್ಭಿಣಿಯಾಗಲು ಹೇಗೆ ಸಾಧ್ಯ? ನೋಡಿ, ಒಂದೇ ಒಂದು ಹನಿ ಮಜ್ಜಿಗೆ ಹಾಲಲ್ಲಿ ಬಿದ್ದರೆ ಅದು ಹೆಪ್ಪಾಗಿ ಮೊಸರಾಗುತ್ತದೆ. ಅದೇ ರೀತಿ ಕೆಲವರು ಒಂದೇ ಒಂದು ಸಾರಿ ಸೇರಿದ್ರೆ ಕೂಡ ಒಂದೇ ಸಲಕ್ಕೆ ನಿಂತು ಹೋಗುತ್ತದೆ. ಅದಕ್ಕೋಸ್ಕರ ಎಷ್ಟೋ ಹೆಣ್ಣು ಮಕ್ಕಳಿಗೆ ಮಕ್ಕಳ ಭಾಗ್ಯವೇ ಕರುಣಿಸಲಿಲ್ಲ. 16 ವರ್ಷ ಆಗಬಹುದಲ್ಲವೇ? ನಾನು ಬಯಸಿದ್ದೇ ಬೇರೆ, ಆದರೆ ಇಲ್ಲಿ ನಡೆಯುತ್ತಿರುವುದೇ ಬೇರೆ. ಇಂಥವಳಿಗೆ ತಾಳಿ ಕಟ್ಟಬೇಕೆ? ನೋ, ನೆವರ್. ಆ ಕಟುಕ ಕುರಿಯನ್ನು ಕಟ್ಟು ಮಾಡುವುದಕ್ಕಿಂತ ಮುಂಚೆ ಅದಕ್ಕೆ ತಿನ್ನಿಸಿ ಚೆನ್ನಾಗಿ ನೀರು ಕುಡಿಸಿ ಆ ದೇವರಿಗೆ ಹೇಗೆ ಬಲಿ ಕೊಡ್ತಾರೋ ಅದೇ ಥರ ಇವಳನ್ನು ಹೈವೇಯಲ್ಲಿ ಹೋಗುತ್ತಿರುವ ಎಕ್ಸ್ಪ್ರೆಸ್ ಬಸ್ಸಿಗೆ ಹೊರಗೆ ನೂಕಿದರಾಯಿತು. ಮೆಚ್ಚಿದೆ ಸೌಂದರ್ಯ ಈ ನಿನ್ನ ಪತಿವ್ರತ ಸ್ಥಾನಕ್ಕೆ. ಅಂದರೆ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ. ಸೌಂದರ್ಯ, ನಮಗಿನ್ನೂ ಮದುವೆಯಾಗಿಲ್ಲ. ನೋಡುವರಿಗೆ ಕೇಳುವ ಜನರಿಗೆ ಮದುವೆಗೆ ಮುಂಚೆ ಗರ್ಭಿಣಿ ಎಂದು ನಿನಗೂ ಮತ್ತು ನಿನ್ನ ಮನೆತನಕ್ಕೆ ಇದು ಅಪಶಕನವಲ್ಲವೇ? ನಾನೆಷ್ಟೇ ಬೇಡ ಬೇಡ ಎಂದು ಹೊತ್ತುಕೊಂಡು ಹೋಗಿ ನನ್ನ ಶೀಲಗೆಡಿಸಿದ ಮೇಲೆ, ನಿಮ್ಮ ಕಾಮದ ತೀರಿದ ಮೇಲೆ ಇಂದು ನಿಮಗೆ ಬೇಡವಾಯಿತು. ನೋಡು ಚಿನ್ನ, ಹಣ್ಣಿನ ಮೇಲೆ ಸಿಪ್ಪೆ ಇರುವುದು ಯಾತಕ್ಕೆ ಗೊತ್ತಾ? ಆ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಡಲಿಕ್ಕೆ. ಹಣ್ಣು ತಿನ್ನ ತಪ್ಪಿಗೆ ಸಿಪ್ಪೆ ತಿನ್ನು ಅಂದರೆ ಇದು ಯಾವ ಲೆಕ್ಕ? ಬೇಕೆಂದರೆ ಹಣ್ಣು ತಿಂದ ತಪ್ಪಿಗೆ 25,000 ಹಣ ಕೊಡುವೆ. ಇದನ್ನು ತೆಗೆದುಕೊಂಡು ಯಾವನಾದರೂ ಬೆಪ್ಪ ಸಿಕ್ಕರೆ ಅವನಿಂದ ತಾಳಿ ಕಟ್ಟಿಸಿಕೊಂಡು ಈ ಮಗುವಿನ ತಂದೆ ಅವನೇ ಎಂದು ಜೀವನ ನಡೆಸಿಕೋ. ನಿನ್ನಂತ ಯಂಗ್ ತರುಣಿಯರು ಸಾಕಷ್ಟು ತುಂಬಿರೋರು ಈ ಆಳ ಸಮಾಜದಲ್ಲಿ. ಬೇಡ, ನನಗೆ ಮೋಸ ಮಾಡಿದ್ದೆ ಆದ್ರೆ, ಮೋಸ ಮಾಡಿದ ವಿಷಯ ನನ್ನ ಅತ್ತಿಗೆಯರಿಗೆ ಗೊತ್ತಾದ್ರೆ ಎದೆ ಒಡೆದುಕೊಂಡು ಪ್ರಾಣವನ್ನೇ ಬಿಡುತ್ತಾರೆ. ಅಷ್ಟೇ ಅಲ್ಲ, ರಾಮ ಲಕ್ಷ್ಮಣ ಅಂತಿರುವ ನನ್ನ ಅಣ್ಣಂದಿರು ಯಾವುದೇ ಕಾರಣಕ್ಕೂ ನಿನ್ನನ್ನು ಜೀವಂತ ಸಹಿತ ಬಿಡಲಾರ. ದಯವಿಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಹೆಂಡತಿಯನ್ನಾಗಿ ಮಾಡಿಕೊಳ್ಳಿ. ನೀವು ತಾಳಿ ನಿನ್ನಂತ ಆದರದ ಹೆಣ್ಣಿಗೆ ತಾಳಿ ಕಟ್ಟುತ್ತಾ ಹೋದರೆ ನನ್ನ ಮನೆ ತುಂಬಾ ಹೆಣ್ಣಂದಿರ ಸಂಖ್ಯೆ ತುಂಬಿ ತುಳುಕುತ್ತಿತ್ತು. ಹಾಗೆ ಎಲ್ಲರ ಜೊತೆ ಸರಸವಾಡಲು ನಾನೇನು ಶ್ರೀಕೃಷ್ಣನಲ್ಲ. ಇನ್ನು ಮೇಲೆ ನಿನ್ನ ದಾರಿ ನಿನಗೆ, ನನ್ನ ನಾರಿ ನನಗೆ. ಬರುತ್ತೇನೆ. ಗುಡ್ ಬಾಯ್.
ವಿಧಿ ನನಗೆಂತ ಗತಿ ಬಂದು ಬಿಡ್ತು. ದೇವರಂತ ಅಣ್ಣ ಅತ್ತಿಗೆಯರಿಗೆ ಮೋಸ ಮಾಡಿದ್ದಕ್ಕೆ ಮಾನ ಕಳೆದ ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಲೇಬಾರ್ದು. ನನ್ನ ಅಕ್ಕ ತಂಗಿಯರೇ, ನನಗೀಗ ಬಂದ ಪರಿಸ್ಥಿತಿ ಮುಂದೊಂದು ದಿನ ನಿಮಗೂ ಬರ್ಬೋದು. ಗಂಡಸರ ಮಾತಿಗೆ ಮರುಳಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಶೀಲವನ್ನು ಕೊಡಬೇಡಿ ನೀವು. ರಣಚಕ್ರ, ನನಗೆ ಮೋಸ ಮಾಡಿ ನನ್ನ ಶೀಲವನ್ನೇ ಹಾಳು ಮಾಡಿ ನನ್ನ ಜೀವನವನ್ನೇ ಹಾಳು ಮಾಡಿದೆಯಲ್ಲ. ನನ್ನಂತೆ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಮುಂದೊಂದು ದಿನ ಹಾಳು ಮಾಡಿ ಅವರ ಜೀವವನ್ನೇ ತೆಗೆಯುವ ಜೀವಘಾತುಕ ನೀನು. ಖಂಡಿತವಾಗಿ ಮುಂದೊಂದು ದಿನ ನಿನಗೆ ಮುಕ್ತಿ ನಾನೇ ಕೊಡುವೆ.